ನಮಸ್ಕಾರ ಸ್ನೇಹಿತರೆ, ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾವು ಈಗ ನೋಡ್ತಾ ಇದ್ದೇವೆ ಎಸ್.ಎಲ್. ಭೈರಪ್ಪನವರು ಬರೆದಿರುವಂತಹ ಗೃಹಭಂಗ ಕಾದಂಬರಿಯ ಮುಂದಿನ ಭಾಗವನ್ನ, ಅಧ್ಯಾಯ 4, ಭಾಗ 1. ನಂಜಮ್ಮನಿಗೆ 7 ತಿಂಗಳಾದಾಗ ಒಂದು ದಿನ ಕಂಠಿ ಜೋಯಿಸರು ತಮ್ಮ ಬಿಳಿ ಕುದುರೆ ಏರಿ ರಾಮಸಂದ್ರಕ್ಕೆ ಬಂದರು. ಈ ಸಲ ಹಗಲು ಹೊತ್ತಿನಲ್ಲಿ ಬಂದರು. ಅವರು ಇಳಿದ 2 ಗಂಟೆಯ ನಂತರ ದಿಂಬುಗಳಿಂದ ಕೂಡಿದ ಒಂದು ಕಮಾನು ಗಾಡಿ ಬಂತು. ಬಾಣಂತನಕ್ಕೆ ಮಗಳನ್ನು ಕರೆದೊಯ್ಯಲು ಬಂದ ಅವರು ಕಲ್ಲೇಶನ ಮದುವೆಯ ವರ್ತಮಾನವನ್ನೂ ಹೇಳಿದರು. ಇನ್ನು ಮದುವೆ 15 ದಿನಕ್ಕೆ ಸರಿಯಾಗಿ ಹೆಣ್ಣಿನ ಮನೆಯಲ್ಲಿ ನಡೆಯುತ್ತೆ. ಹಾಸನದ ಹೆಣ್ಣು ಎಲ್ಲರೂ ಮದುವೆಯ ಹೊತ್ತಿಗೆ ನಾಗಲಾಪುರಕ್ಕೆ ಬರಬೇಕೆಂದು, ಅಲ್ಲಿಂದ ಗಾಡಿಯಲ್ಲಿ ಮುಂದೆ ಒಟ್ಟಿಗೆ ಹೋಗುವುದೆಂತಲೂ ಹೇಳಿ ಮಗಳ ಜೊತೆ ಪ್ರಯಾಣ ಮಾಡಿದರು. ನಂಜಮ್ಮ ಗಾಡಿಯ ಮೇಲೆ ಕುಳಿತಳು. ಮುಂದಿನ ಭಾಗದಲ್ಲಿ ದಂಡಿನ ದಳಪತಿಯ ಟಿವಿಯಲ್ಲಿ ಕಂಠಿ ಜೋಯಿಸರು ಬಿಳಿ ಕುದುರೆಯ ಮೇಲೆ ಸವಾರಿ ನಡೆಸಿದರು. ನಾಗಲಾಪುರದ ಮನೆಯಲ್ಲಿ ಈಗಲೂ ಅಜ್ಜಿ ಒಬ್ಬಳೇ ಇದ್ದಳು. ನಂಜಮ್ಮ ಹುಟ್ಟಿದಾಗಿನಿಂದ ಸಾಕಿ ಸಲಹಿದವಳು ಅವಳೇ. ಅಕ್ಕಮ್ಮನನ್ನು ಕಂಡು ನಂಜಮ್ಮ ಕಣ್ಣೀರು ಹಾಕಿದಳು. ತುಂಬಾ ದಿನ ಅಜ್ಜಿಯನ್ನು ಬಿಟ್ಟಿರುವುದಕ್ಕೋ ಅಥವಾ ಮತ್ತೆ ಯಾವ ಕಾರಣಕ್ಕೋ ಎಂಬುದು ಅವಳಿಗೇ ತಿಳಿಯಲಿಲ್ಲ. ಬಸುರಿಯಾದ ಮೊಮ್ಮಗಳನ್ನು ಇದಕ್ಕೂ ಮೊದಲು ತವರು ಮನೆಗೆ ಕರೆಸಿಕೊಳ್ಳಬೇಕೆಂದು ಅಕ್ಕಮ್ಮನ ಆಶೆಯಾಗಿತ್ತು. ಆದರೆ ಎಲ್ಲೆಲ್ಲಿಯೋ ಸಂಚಾರ ಹೋಗಿದ್ದ ಕಂಠಿ ಜೋಯಿಸರು ಊರಿಗೆ ಬಂದದ್ದೇ ನಿನ್ನೆ ರಾತ್ರಿ. ಅದು ಮಗನ ವಿವಾಹ ಮತ್ತು ದಿನವನ್ನು ನಿಷ್ಕರ್ಷೆ ಮಾಡಿಕೊಂಡೇ ಬಂದಿದ್ದರು. ಮಗನಿಗೆ ಇದಕ್ಕೂ ಮೊದಲೇ ಮಾಡಬೇಕಾಗಿತ್ತು. ಅವರು ಅದಕ್ಕೆ ಗಮನವನ್ನೇ ಕೊಟ್ಟಿರಲಿಲ್ಲ. ಕೆಲವು ದಿನಗಳಿಂದ ಅವನ ಸಂಚಾರ ಕ್ರಮ ಸರಿಯಾಗಿಲ್ಲವೆಂದು ಬೇರೆ ಒಬ್ಬ ಕಾನ್ಸ್ಟೇಬಲಿನಿಂದ ತಿಳಿಯಿತು. ಸರಿ, 2 ದಿನದಲ್ಲಿ ಹೆಣ್ಣು ಗೊತ್ತು ಮಾಡಿ ಲಗ್ನ ನಿಶ್ಚಯಿಸಿದರು. ಅಣ್ಣನ ಮದುವೆಗೆ ನಂಜಮ್ಮನೂ ತಯಾರಿ ಮಾಡತೊಡಗಿದಳು. ಮನೆಗೆ ಸುಣ್ಣ, ಕಾರಣೆ ಮೊದಲಾಗಿ ಆಳುಗಳ ಕೆಲಸವನ್ನೆಲ್ಲ ನಿರ್ದೇಶಿಸುವ ಹೊಣೆ ಅವಳದ್ದೇ. ಊರಿನಲ್ಲಿ ಒಂದೇ ಸಮನೆ ಇರುವುದು ಕಂಠಿ ಜೋಯಿಸರ ಜಾಯಮಾನಕ್ಕೆ ಬಂದದ್ದಲ್ಲ. ಕುದುರೆ ಏರಿ ಹೋದ ಅವರು ಮತ್ತೆ 8 ದಿನಕ್ಕೆ ಬಂದರು. ಮದುವೆ ಇನ್ನು 6 ದಿನವಿದೆ ಎನ್ನುವಾಗ ಕಲ್ಲೇಶಿ ಪೊಲೀಸರ ವೇಷದಲ್ಲಿಯೇ ಊರಿಗೆ ಬಂದ. ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಅವನು ಬುದ್ಧಿವಂತ. ಮದುವೆಯ ಸಿದ್ಧತೆಯಲ್ಲಿ ತಂಗಿ ಮತ್ತು ಅಕ್ಕಮ್ಮರಿಗೆ ಬೇಕಾದ ಸಹಾಯ ಮಾಡಿದನು. ಅವರ ಪೈಕಿಯ ಮುಖ್ಯ ನೆಂಟರೆಂದರೆ ರಾಮಸಂದ್ರದವರೇ. ದೇವರ ಸಮಾರಾಧನೆಗೆ 1 ದಿನ ಮುಂಚಿತವಾಗಿ ಚೆನ್ನಿಗರಾಯ, ಅಪ್ಪಣ್ಣಯ್ಯ ಮತ್ತು ಸಾತು ಗಾಡಿಯಲ್ಲಿ ಬಂದರು. ವಿಧವೆಯಾದ ತಾನು ಬರುವುದಿಲ್ಲವೆಂದು ಗಂಗಮ್ಮ ಹೇಳಿ ಕಳಿಸಿದ್ದಳು. ದೇವರ ಸಂತರ್ಪಣೆಯಾದ ರಾತ್ರಿಗೆ ಎಲ್ಲರೂ ಹೊರಡಬೇಕು. ಆದರೆ ಬಸುರಿ ನಂಜಮ್ಮನಿಗೆ ಮಧ್ಯಾಹ್ನದಿಂದಲೇ ಆಯಾಸವಾಗಿ ಜ್ವರ ಬಂದಂತೆ ಆಗುತ್ತಿತ್ತು. ಸಂಜೆಯ ವೇಳೆಗೆ ಮಲಗಿಬಿಟ್ಟಳು. ಇನ್ನು ರಾತ್ರಿಯ ಹೊತ್ತು ಎತ್ತಿನ ಗಾಡಿಯಲ್ಲಿ ಅವಳು 24 ಮೈಲಿಯ ಪ್ರಯಾಣ ಮಾಡುವುದು ಕ್ಷೇಮವಲ್ಲವೆಂದು ಎಲ್ಲರೂ ನಿರ್ಧರಿಸಿದರು. ಅವಳು ಮತ್ತು ಅಕ್ಕಮ್ಮ ಊರಿನಲ್ಲಿ ಉಳಿಯುವುದೆಂದು ನಿರ್ಧಾರವಾಯಿತು. ಊರಿನಲ್ಲಿ ತಾನು ಮತ್ತು ಅಜ್ಜಿ ಇಬ್ಬರೇ. ಅದು ಮೊದಲ ಬಸರು. ನಂಜಮ್ಮನಿಗೆ ಈ ಹೊಸ ಅನುಭವದಲ್ಲಿ ಸಹಜವಾಗಿಯೇ ಇರುವ ಭಯ ಬೇರೆ. ಆದುದರಿಂದ ಗಂಡ ತನ್ನ ಸಂಗಡ ಇಲ್ಲಿಯೇ ಉಳಿದರೆ ಚೆನ್ನವೆಂದು ಯೋಚಿಸಿದಳು. ತಾನಿದ್ದ ಕಡೆಗೆ ಅವರಿಗೆ ಹೇಳಿ ಕಳಿಸಿದಳು. ಗಾಡಿಯ ಮೇಲೆ ರಾತ್ರಿ ಹೊತ್ತು ನಿದ್ದೆ ಮಾಡಲು ಸರಿಯಾದ ಸ್ಥಳದಲ್ಲಿ ಮೊದಲೇ ಕುಳಿತುಕೊಳ್ಳುವ ಸಿದ್ಧತೆಯಲ್ಲಿದ್ದ ಚೆನ್ನಿಗರಾಯ ಬಂದು ಗರ್ರೆನ್ನುವ ದನಿಯಲ್ಲಿ, ಆದರೆ ಉಳಿದ ಯಾರಿಗೂ ಕೇಳಿಸದಂತೆ, ಏನು ಎಂದು ಕೇಳಿದರು. ನಂಗೆ ಯಾಕೋ ಒಂಥರ ಆಗ್ತಿದೆ. ಮನೆಯಲ್ಲಿ ಇನ್ಯಾರೂ ಗಂಡಸರೂ ಇರೋಲ್ಲ. ಮದುವೆಗೆ ಅಪ್ಪಣ್ಣಯ್ಯ ಸಾತು ಹೋಗ್ಲಿ, ನೀವು ಇಲ್ಲೇ ಇರಿ. ಅದ್ಯಾಗಾಗುತ್ತೆ ಎಂದು ಕೇಳುವಾಗ, ಮದುವೆಯ ಮನೆಯಲ್ಲಿ ಗೋಪುರದಂತೆ ಬಡಿಸಿದ ಹುಳಿಯನ್ನ, ತೆಕ್ಕೆ ಹಾಕಿದ್ದ ಒಬ್ಬಟ್ಟುಗಳನ್ನೆಲ್ಲವನ್ನೂ ಅವನ ಎಡೆಯಿಂದ ಯಾರೋ ಕಿತ್ತುಕೊಂಡು ಹೋದ ನಿರಾಶೆ ಒಡೆಯುತ್ತಿತ್ತು. ಯಾಕಾಗಲ್ಲ, ನೀವಿಲ್ಲೇ ಇರ್ಲಿ ಅಂತ ನಾನು ಕಲ್ಲೇಶಣ್ಣಯ್ಯಂಗೂ ಅಪ್ಪಂಗೂ ಹೇಳ್ತೀನಿ. ಏನ್ ಬ್ಯಾಡ, ನೀನ್ ಬೇಕಾದ್ರೆ ಸಾತಮ್ಮನ್ನ ಇಲ್ಲೇ ಇಟ್ಕ. ನಂಜಮ್ಮ ಮತ್ತೆ ಮಾತನಾಡಲಿಲ್ಲ. 2 ವರ್ಷ ಸಂಸಾರ ಮಾಡಿದುದರಲ್ಲಿ ಅವರ ಯಾವ ಸ್ವಭಾವವೆಂಬುದು ಅವಳಿಗೆ ತಿಳಿದಿತ್ತು.
ಪರವಾಗಿಲ್ಲ, ನೀವು ಹೋಗಿ ಎಂದಳು. ಅವರು ಹೋಗಿ ತಾವು ದೃಷ್ಟಿ ಇಟ್ಟಿದ್ದ ಅಗಲವಾದ ಕಮಾನು ಗಾಡಿಯ ಮಧ್ಯೆ ಚಳಿಯಾಗದ ಸ್ಥಳ ಹುಡಿದು ಹೊರಗಿ ಕುಳಿತುಕೊಂಡರು. ಸಾತು ತಾನಾಗಿಯೇ ಬಂದು, ನಾನು ನಿಮ್ಮ ಜೊತೆ ಇರಲೇ ಅಕ್ಕ ಎಂದು ಕೇಳಿದಳು. ಬ್ಯಾಡ, ನೀನು ಹೋಗಿ ಬಾ ಎಂದು ನಂಜಮ್ಮ ಹೇಳಿದರೂ ಕೇಳಲಿಲ್ಲ. ಅವಳೇ ಅಕ್ಕಮ್ಮನ ಹತ್ತಿರ ಹೋಗಿ ಕೇಳಿದಳು, ನೀವೊಬ್ಬರೇ ಮುದುಕರು, ಮನೇಲಿ ಮತ್ತೆ ಯಾರೂ ಇಲ್ಲ, ನಾನು ಇಲ್ಲೇ ಇರ್ತೀನಿ. ಅಲ್ಲಿ ನಮ್ಮ ಮನೆಯವರು ಅಂತ ಓಡಾಡಕ್ಕೆ ಹೆಂಗಸರೇ ಇಲ್ಲದ ಹಾಗಾಗತ್ತೆ. ನೀನಾದ್ರೂ ಹೋಗಿ ಹಸೆ ಮಣೆ ಮುಂದಿನ ಕೆಲಸ ನೋಡ್ಕ, ನಾನು ಇಲ್ಲಿ ನಂಜನ್ನ ನೋಡ್ಕೊಂತೀನಿ, ಪರವಾಗಿಲ್ಲ ಎಂದು ಅಕ್ಕಮ್ಮ ಬಲವಂತ ಮಾಡಿ ಅವಳನ್ನು ಕಳುಹಿಸಿದಳು. ರಾತ್ರಿ 8 ಗಂಟೆಗೆ 4 ಗಾಡಿಗಳ ಹೊರಳೆತ್ತಿಸಿದರು. ಕಂಠಿ ಜೋಯಿಸರು ಬೂಟು, ನಿಕ್ಕರು, ಕೋಟುಗಳನ್ನು ಧರಿಸಿ ಕುದುರೆ ಏರಿ ಮುಂಭಾಗದಲ್ಲಿ ಹೊರಟರು. ತನ್ನ ಸ್ನೇಹಿತರಾದ ಕೆಲವರು ಕಾನ್ಸ್ಟೇಬಲು ದಫೇದಾರರೊಡನೆ ಕಲ್ಲೇಶಿ ಹಿಂದಿನ ಗಾಡಿಯಲ್ಲಿ ಕುಳಿತ. ನಂಜಮ್ಮ ಎದ್ದು ಬಾಗಿಲಿನ ಹತ್ತಿರ ನಿಂತು 4 ಗಾಡಿಗಳೂ ಕಣ್ಮರೆಯಾಗುವ ತನಕ ನೋಡಿದಳು. ಆ ರಾತ್ರಿ ಮಲಗಿದಾಗ ಅಕ್ಕಮ್ಮ ಅಂದಳು, ನೋಡು ನಂಜ, ಆಡಿನ ಮೊಲೆ ಹಾಗೆ ನೀವಿಬ್ಬರು ಮಕ್ಕಳು. ನೀನು 7 ತಿಂಗಳ ಬಸ್ರಿ ಅಂತ ನಿಮ್ಮಪ್ಪನಿಗೆ ಗೊತ್ತಿದೆ. ಆದರೂ ಈಗಲೇ ಕಲ್ಲೇಶನ ಮದುವೆ ಮತ್ತು ಗೊತ್ತು ಮಾಡ್ಕೊಂಡ್ ಬಂದಿದ್ದಾನೆ. ಅವನಿಗೆ ಬುದ್ಧಿ ಇದೆ ಅಂತೀಯೋ ಇಲ್ಲ ಅಂತೀಯೋ? ಅವನ ಸ್ವಭಾವ ಯಾವತ್ತೂ ಎಲ್ಲ ಎಡ್ಡಂ ದಡ್ಡಂ. ನಿನ್ನ ಹೆತ್ತು ನಿಮ್ಮಮ್ಮ ಸತ್ತಾಗಿನಿಂದ ನಾನು ಒಂಟಿಯೇ. ಕಲ್ಲೇಶ ಗಂಡುಡುಗ. ನೀನು ಹುಟ್ಟಿದಾಗ ಅವನಿಗೆ 7 ವರ್ಷ ಅಲ್ವೇ? ಗಂಡು ಹುಡುಗರು ಹೇಗೋ ಬೆಳಿತಾವೆ. ನಿಮ್ಮಪ್ಪ 3 ದಿನ ಮನೇಲಿದ್ರೆ ಇನ್ನು 3 ತಿಂಗಳು ಇರಲ್ಲ. ನೀನು ಮದುವೆಯಾಗಿ ಹೋದ್ಮೇಲೆ ನನಗಂತೂ ಒಬ್ಳೇ ಇದ್ದು ಬೇಜಾರಾಗಿ ಹೋಗಿದೆ. ಏನೋ ನಿನ್ನ ಹೊಟ್ಟೆಯಲ್ಲಿ 4 ಮಕ್ಕಳು ಕಂಡು ಬಾಣಂತನ ಮಾಡಬೇಕು ಅಂತ ಒಂದು ಆಸೆ ಇತ್ತು. ದೇವರು ಅದನ್ನು ನಡೆಸಿದ್ದಾನೆ. ಆದ್ರೂ ಹೆಣ್ಣು ಮಕ್ಕಳು ಕೊಟ್ಟ ಮೇಲೆ ನಾವು ಬೇಕು ಅಂದಾಗ ಎಲ್ಲಿ ಬರುತ್ತವೆ? ಇನ್ನು ಪರವಾಗಿಲ್ಲ, ಕಲ್ಲೇಶಣ್ಣಯ್ಯನ್ನ ಹೆಂಡತಿ ಬರ್ತಾಳೆ, ನಿಂಗೆ ಜೊತೆಯಾಗತ್ತೆ. ನಿಂಗೆಲ್ಲೋ ಭ್ರಾಂತು. ಅವನಿರೋದು ಪೊಲೀಸ್ನಲ್ಲಿ. ಯಾವ್ಯಾವ ಊರಿಗೆ ವರ್ಗವಾಗುತ್ತೋ ಹೋಗ್ತಾನೆ. ಅವನ ಹೆಂಡತಿ ಅವನ ಜೊತೆನೆ ಹೋಗ್ಬೇಕು. ಇಷ್ಟಕ್ಕೂ ಅವಳು ಹಾಸನ ಪ್ಯಾಟೆಯವಳು. ಮಗನಿಗೆ ಹೆಣ್ಣು ಗೊತ್ತು ಮಾಡುವಾಗ ನಿಮ್ಮಪ್ಪ ನನ್ನೇನು ಒಂದು ಮಾತು ಹೇಳಿದ್ನೆ. ಅವನ ಮನಸ್ಸಿಗೆ ಬಂದದ್ದು. ಈ ಅಂಬ್ರಮ್ಮನ್ನ ಹೆತ್ತ ನನ್ನ ಹೊಟ್ಟೆ ಪುಣ್ಯಕ್ಕೆ ಏನನ್ನಬೇಕು? ನಂಜಮ್ಮನ ಮನಸ್ಸು ತಂದೆಯ ಸ್ವಭಾವವನ್ನು ಕುರಿತು ಚಿಂತಿಸಲು ತೊಡಗಿತು. ಅಷ್ಟರಲ್ಲಿ ಅಕ್ಕಮ್ಮ ಕೇಳಿದಳು, ನಿಮ್ಮತ್ತೆ ನಿನ್ನ ನಿಜವಾಗೂ ಚೆನ್ನಾಗಿ ನೋಡ್ಕೋತಾ ಇದ್ದಾಳಿಯೇ? ಚೆನ್ನಾಗಿ ನೋಡ್ಕೋತಿದ್ದಾರೆ. ಸದ್ಯಕ್ಕೆ ಬಿಡು, ಹೆಣ್ಮಕ್ಳಿಗೆ ಅದಕ್ಕಿಂತ ಇನ್ನೇನು ಹೆಚ್ಚಬೇಕು ಎಂದು ಅಕ್ಕಮ್ಮ ಸುಮ್ಮನಾದಳು. ಸ್ವಲ್ಪ ಹೊತ್ತಾದ ಮೇಲೆ ಅವಳೇ ಮಾತನಾಡಿದಳು. ನೋಡೆ ಪುಟ್ಟ, ನೀನು ಆವಾಗ ಹೇಳ್ತಿದ್ಯಲ್ಲ ಸೀತಾ ವನವಾಸದ ಹಾಡು, ಲವಾಕುಶರು ಕಾಳಗ ಮಾಡಿದ್ದು, ಅದಿನ್ನು ಜ್ಞಾಪಕದಲ್ಲಿದೆಯೇ? ಅಲ್ಲಿಗೆ ಹೋದ ಮೇಲೆ ನಾನು ಒಂದ್ಸಲಿನೂ ಹೇಳ್ಕೊಂಡಿಲ್ಲ. ಬೆಳಗಿನ ಜಾವ ರಾಗಿ ಬೀಸುವಾಗ ಒಂದಿನ ಹೇಳ್ಕೊಳಕ್ ಶುರು ಮಾಡಿದೆ. ನಿನ್ನಿದ್ದೆ ಹಾಳು ಮಾಡಬೇಡ ಅಂತ ಅವರೆಲ್ಲ ಅಂದುಬಿಟ್ಟು ಸುಮ್ಮನೆ ಬೀಸೋಕ್ ಶುರು ಮಾಡಿದೆ. ನಾಳೆಯಿಂದ ದಿನ ಹೇಳೆ, ನಂಗೆ ಕೇಳಬೇಕು ಅಂತ ಆಸೆಯಾಗಿದೆ ಎಂದವಳು ಏನೋ ಜ್ಞಾಪಿಸಿಕೊಂಡು, ಏನೂ ಬ್ಯಾಡ ಬಿಡು, ಬಸ್ರಿ ಹುಡುಗಿ, ಸೀತಾವನವಾಸದಂತ ಹಾಡು ಹೇಳಲೂಬಾರ್ದು ಕೇಳಲೂಬಾರ್ದು ಎಂದಳು. 2 ನಿಮಿಷವಾದ ಮೇಲೆ ಮತ್ತೆ ಹೇಳಿದಳು, ನೋಡು, ನೀನು ಹೋದ ಮೇಲೆ ನಮ್ಮ ಊರಿನಲ್ಲೇ ಹಾಡು ಹೇಳೋ ಹೆಣ್ಮಕ್ಳು ಯಾರೂ ಇಲ್ಲ. ಯಾರ ಮನೇಲಾದ್ರೂ ಆರ್ತಿ ಅಕ್ಷತೆ ಆದ್ರೆ ಪಿಚ್ಚನ್ಸುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ನಿನ್ನ ಹಾಡಿನ ಪುಸ್ತಕನೂ ಮರ್ತೇ ಹೋಗಿದ್ದೀಯಂತೆ. ಅವತ್ತೆಂದು ದಿನ ಕಂಟಿಗೆ ಸಿಕ್ಕಿತ್ತಂತೆ. ಪಾಪುಂದು ಅಂತ ಅದೆಲ್ಲೋ ತೆಗೆದಿಟ್ಟಿದ್ದಾನೆ. ಬೆಳಿಗ್ಗೆ ಹುಡುಕಿ ತಗೊಂಡು ಹೇಳ್ಕ, ಇಲ್ದೇ ಇದ್ರೆ ಮರ್ತೋಗುತ್ತೆ. ಸ್ನೇಹಿತರೆ, ಕಥೆಯನ್ನ ಇಲ್ಲಿಗೆ ನಿಲ್ಲಿಸೋಣ. ಈಗ ನಂಜಮ್ಮನ ಬಸ್ರು ಯಾವ ರೀತಿ ಸಾಗುತ್ತೆ,
ಮತ್ತು ತನ್ನ ಅಣ್ಣನ ಮದುವೆಗೆ ಈಗ ನಂಜಮ್ಮ ಹೋಗಿಲ್ಲ. ಏನಾಗುತ್ತೆ ಕತೆ ಎಂಬುದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.